ಶಿಕ್ಷಕರೇ, ಸಿಟಿಜನ್ ಕಾನ್ವೆಂಟ್ನ ಪಿ ಇ ಟೀಚರ್ ಬಹಳ ವಿಶೇಷವಾಗಿ ಕಳೆದ ಬಾರಿ ಕೂಡ ಇವ್ರನ್ನ ಸಂದರ್ಶನ ಮಾಡಿದ್ವಿ. ತಮ್ಮ ತರಬೇತಿಯಲ್ಲಿ ಪಳಗಿ ಬಂದಂತಹ ವಿದ್ಯಾರ್ಥಿಗಳ ಕುರಿತಾಗಿ ಅವರು ಮಾತನಾಡ್ತಾ ಹೋದರು. ಕಳೆದ ಬಾರಿ ಹಲವು ಕ್ರೀಡೆಗಳಲ್ಲಿ ಈ ಒಂದು ಸಿಟಿಜನ್ ಕಾನ್ವೆಂಟ್ ಯಾವ ರೀತಿಯಾಗಿ ಭಾಗವಹಿಸಿತ್ತು ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಕೋಚ್ ಮತ್ತು ಟ್ರೈನಿಂಗ್ಸ್ಗಳನ್ನ ಇಲ್ಲಿ ಕೊಡ್ತಾ ಹೋದರು ಮತ್ತು ಹೇಗೆಲ್ಲ ವಿಭಿನ್ನವಾಗಿ ವಿಶಿಷ್ಟವಾಗಿ ಕ್ರೀಡಾಪಟುಗಳನ್ನ ತಯಾರು ಮಾಡಿದ್ರು ಅನ್ನೋದ್ರ ಕುರಿತಾಗಿ ತಮಗೆ ವರದಿಯನ್ನು ಬಿತ್ತರಿಸಿದ್ವಿ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿಟಿಜನ್ ಕಾನ್ವೆಂಟ್ನ ದೈಹಿಕ ಶಿಕ್ಷಕರು ಶ್ರೀ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ಏನು ಅನಿಸ್ತಾರೆ, ತಮ್ಮ ಮಕ್ಕಳು ತಮ್ಮ ವಿದ್ಯಾರ್ಥಿಗಳು ಈ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದು ಎಲ್ಲ ಹಲವು ಕ್ರೀಡಾ ಕ್ಷೇತ್ರಗಳ ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ಡಿಸ್ಟ್ರಿಕ್ಟ್ ಲೆವೆಲ್ಗಾಗಿರ್ಬೋದು, ಝೋನಿಂದ ಇಂಟರ್ ಝೋನ್ಗಾಗಿರ್ಬೋದು ಸೆಲೆಕ್ಷನ್ ಆಗಿದ್ದಾರೆ. ಏನು ಅನಿಸ್ತಾರೆ ಮೊದಲನೇದಾಗಿ ನಮಗೆ? ಸರ್, ಈಗ ಈ ಗೆಲ್ತೀವಿ ನೋಡಿ, ಅದರಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಆಲ್ರೆಡಿ ಆಗಲ್ಲ ಇಲ್ಲಿ ಅಂತ ಹೇಳಿ ನಾನು ಸ್ಕೂಲ್ ಬಿಟ್ಟು ಹೊರಟೋಗಿದ್ದೆ. ಬಟ್ ನನಗೂ ಸ್ಕೂಲ್ಗೂ ಮಕ್ಳಿಗಿರೋ ಅಟ್ಯಾಚ್ಮೆಂಟು ನನ್ನ ಪುನಃ ವಾಪಸ್ ಬರೋಂಗೆ ಮಾಡ್ತು. ಬಂದ ಮೇಲೂ ಕೂಡ ನಾನು ಸಪೋರ್ಟ್ ಮಾಡಿದ್ದಾರೆ. ಆ ಮ್ಯಾನೇಜ್ಮೆಂಟು ಮೇಡಮ್ ಇರ್ಬೋದು, ಮೊಹಿಬ್ ಸರ್ ಇರ್ಬೋದು, ಮಕ್ಕಳು ಕೂಡ ಕಾಯ್ತಾನೆ ಇದ್ದರು. ನನ್ನ ಮಕ್ಕಳದು ಮ್ಯಾಚ್ ನಡೀತಾ ಇರ್ತದೆ, ಏನಾಯಿತು ಗೆಲ್ತೋ ಸೋಲ್ತೋ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಆಗ ಅನ್ನಿಸ್ತು ನನಗಲ್ಲಿ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ, ನಂದು ಈ ವರ್ಕ್ ಇಂಪಾರ್ಟೆಂಟ್ ಅಲ್ಲ, ನನಗಿಲ್ಲಿ ಕಮಿಟ್ಮೆಂಟ್ ಇದೆ. ಸಿಟಿಸನ್ ಸ್ಕೂಲಲ್ಲಿ ಕಮಿಟ್ಮೆಂಟ್ ಇದೆ. ಏನೋ ಒಂಥರ ಫ್ಯಾಮಿಲಿ ಥರ ಫೀಲ್ ಆಗ್ಬಿಟ್ಟಿದ್ದೀನಿ ನಾನಿಲ್ಲಿ. ನಾನು ಏನೋ ಒಂದು ಜೊತೆಯಲ್ಲಿ ಮಕ್ಕಳ ಜೊತೆ ಇರ್ಬೋದು, ಮ್ಯಾನೇಜ್ಮೆಂಟ್ ಜೊತೆ ಇರ್ಬೋದು, ನಮ್ಮ ಮೊಹಿಬ್ ಸರ್ ಜೊತೆ ಇರ್ಬೋದು, ಫಜಲ್ ಅವ್ರ ಜೊತೆ ಇರ್ಬೋದು, ಬೇರೆ ಸ್ಟಾಫ್ಗಳ ಜೊತೆನೇ ಇರ್ಬೋದು, ಎಲ್ಲ ಸ್ಟಾಫು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಮಕ್ಕಳಂತೂ ಕಾಯ್ತಾ ಕೂತಿರ್ತಾರೆ. ನಾಗೇಂದ್ರ ಸರ್ ಬಂದರು, ಅವ್ರು ಬಂದರೆ ಆ ಖುಷಿನೇ ಬೇರೆ. ನನಗೂ ಅಷ್ಟೇ, ಆ ಮಕ್ಕಳು ಬಂದರೆ ಆ ಖುಷಿನೇ ಬೇರೆ. ಈಗ ಆಲ್ರೆಡಿ ಝೋನ್ ಲೆವೆಲಲ್ಲಿ ಬಾಯ್ಸ್ ಫಸ್ಟ್ ಪ್ಲೇಸು ಥ್ರೋಬಾಲಲ್ಲಿ, ಆ ಗರ್ಲ್ಸು ಕೂಡ ಫಸ್ಟ್ ಪ್ಲೇಸು ಥ್ರೋಬಾಲಲ್ಲಿ, ಬಾಲ್ ಬ್ಯಾಡ್ಮಿಂಟನು ಗರ್ಲ್ಸು ಕೂಡ ಫಸ್ಟ್ ಪ್ಲೇಸು, ಬಾಲ್ ಬ್ಯಾಡ್ಮಿಂಟನ್ ಬಾಯ್ಸು ಕೂಡ ಫಸ್ಟ್ ಪ್ಲೇಸ್ ಬಂದಿದೆ. ಹಾಗೆ ಥ್ರೋಬಾಲ್ ಅಮೆಚು ಅಂತ ಒಂದು ಇದು ಅಸೋಸಿಯೇಷನಿಂದ ಡಿಸ್ಟಿಕ್ ಲೆವೆಲ್ ಥ್ರೋಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದರು. ಅಲ್ಲಿ ಹೋಗಿ ಸೆಮಿಫೈನಲ್ಲು ನಮ್ಮದು ಸ್ವಲ್ಪ ಪಾಯಿಂಟಿಂದ ಮಿಸ್ ಆಯಿತು. ಹಾಗೂ ಅಲ್ಲಿ ನೆಕ್ಸ್ಟು ಹಾರೋಹಳ್ಳಿ ಮೇಲೆ ಆಡಿ ಹಾರೋಹಳ್ಳಿ ಮೇಲೆ ಗೆದ್ದು ನಾವು ಥರ್ಡ್ ಪ್ಲೇಸ್ ಪಡ್ಕೊಂಡಿದ್ದೀವಿ. ಅದಾದಮೇಲೆ ನಂತರ ನಿನ್ನೆ ಒಂದು ಕ್ರೀಡಾ ಭಾರತಿ ಅಂತ ಒಂದು ಇದಿದೆ, ಅವರು ರೇಂಬೋ ಪಬ್ಲಿಕ್ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದರು ಬೋಗಾದಿಯಲ್ಲಿ. ಅಲ್ಲೂ ಕೂಡ ನಮ್ಮ ಮಕ್ಕಳು ಆಡಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಆಸೆ ಇದೆ. ಆದಷ್ಟು ನ್ಯಾಷನಲ್ ಆಡಿಸ್ಬೇಕು ಪುನಃ. ಯಾಕಂದರೆ ಒಂದು ಕೋವಿಡ್ಗೂ ಮುಂಚೆ ನಮ್ಮ ಸ್ಕೂಲಿಂದ ಮಕ್ಕಳು ನ್ಯಾಷನಲ್ ಆಡಿದರು ಡೆಲ್ಲಿಲಿ ಹೋಗಿ. ಅದೇ ರೀತಿ ಈ ವರ್ಷ ಆಡಿಸ್ಬೇಕು ಅಂತ ಒಂದು ಖುಷಿ ಇದೆ, ಆಸೆ ಇದೆ. ಅದನ್ನ ಈಡೇರಿಸ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತಾಯಿದ್ದೆ. ಮಕ್ಕಳು ತಮ್ಮ ಕ್ರೀಡಾಪಟುಗಳು ಯಾವ ರೀತಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಬಲ ಹೇಗೆ ಸಿಗ್ತಾ ಇದೆ ಅಂತ? ಯಾಕಂತಂದರೆ ಮುಖ್ಯವಾಗಿ ನೀವು ಏನು ಇಲ್ಲಿ ಕಲಿಸ್ಕೊಡ್ತೀರಾ, ಕೋಚ್ ಮಾಡ್ತಾರೆ ಅನ್ನೋದನ್ನ ಅವರು ಹೇಗೆ ಗ್ರ್ಯಾಬ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಭಾಳ ಗಮನಿಸಬೇಕಾದಂಥ ಅಂಶ. ಆ ನಿಟ್ಟಿನಲ್ಲಿ ನೋಡೋದ್ರೆ ಯಾವ ರೀತಿಯಾಗಿ ತಗೊಂಡು ಹೋಗ್ತಾರೆ ಇಲ್ಲಿ ಸ್ಟೂಡೆಂಟ್ಸ್? ಸರ್, ಆ ಮಕ್ಕಳು ಹೇಗೆ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಅವರು ಲೈಕ್ ನನಗೊಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ. ಸ್ಪೋರ್ಟ್ಸಲ್ಲಿರೋ ಮಕ್ಕಳು, ಒಬ್ಬರು ಅಣ್ಣ ಅಂತ ತಿಳ್ಕೊಂಡಿರ್ಬೋದು, ಒಬ್ಬರು ಮಾಮ ಅಂತ ತಿಳ್ಕೊಂಡಿರ್ಬೋದು, ಒಬ್ಬರು ಸರ್ ಅಂತ ತಿಳ್ಕೊಂಡಿರ್ಬೋದು. ನಾನು ಅಷ್ಟೇ. ಈಗ ಹೇಗೆ ನನ್ನ ಮಗುಗೆ ಹೇಗೆ ಏಟಾದಾಗ ನಾನು ಫೀಲ್ ಆಗ್ತೀನೋ, ಅದೇ ಆ ಮಕ್ಳಿಗೆ ಏಟಾದಾಗ ಅದೇ ಫೀಲ್ ನನಗಾಗುತ್ತೆ. ನಾವು ಅವ್ರಿಗೆ ಬೈಬೋದು, ತಪ್ಪು ಮಾಡಿದಾಗ ಬೈತೀವಿ, ಒಂದೆರಡು ಮಾತು ಹೇಳ್ತೀವಿ, ಒಂದೆರಡು ಹೊಡೆದ್ರೂ ಕೂಡ ಅವರಿಂದ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋಲ್ಲ. ಬಟ್ ತಿದ್ಕೊಂಡು ಅದು ರಿಪೀಟ್ ಅದೇ ರಾಂಗ್ನ ಮಾಡಲ್ಲ ನನ್ನ ಮಕ್ಕಳು. ಆಚೆ ಕಡೆ ನಾವು ಹೋದಾಗಲೂ ಅಷ್ಟೇ, ನಾವು ಬೇರೆ ಸ್ಕೂಲ್ ಮಕ್ಕಳು ನೋಡಿರ್ತೀವಿ, ಆ ಮಕ್ಕಳು ಆ್ಯಕ್ಟಿವಿಟಿಗೂ ನಮ್ಮ ಮಕ್ಕಳು ಆ್ಯಕ್ಟಿವಿಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಮ್ಮ ಮಕ್ಳಿಗೆ ಒಂದೇ ಮಾತು, ಯಾರು ಎಲ್ಲೂ ಹೋಗಬೇಡಿಯಪ್ಪ ಅಂದರೆ ಸಾಕು, ಆಯ್ತು ಸರ್ ಅಂತ ಕೂತ್ಕೊಬಿಡ್ತಾರೆ. ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಅದೊಂದೇ ಖುಷಿ. ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ತಾರೆ ಸರ್. ಆಮೇಲೆ ಮ್ಯಾಚ್ ಆಡ್ಬೇಕಾದ್ರೂ ಅಷ್ಟೇ, ನಾವು ಏನು ಕೋಚ್ ಮಾಡ್ತೀವಿ, ಅವ್ನಿಗೆ ಆಡಿಸು ಇವ್ನಿಗೆ ಆಡಿಸು ಅಂತ, ಇಲ್ಲಿ ಆ ಪ್ಲೇಸ್ಗೆ ಆಡ್ಸಪ್ಪ ಅಂತೀವಿ ಸರ್, ನಾವೇನು ಹೇಳ್ಕೊಡ್ತೀವಿ ಅದು ಫಾಲೋ ಮಾಡ್ತಾರೆ ಸರ್. ಎಸ್, ಪೇರೆಂಟ್ಸ್ಗಳು ಅದರ ಜೊತೆಗೆ ತಾವೇ ಹೇಳಿದಾಗೆ ತಮ್ಮ ಒಂದು ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿಯ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ತಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಈವರೆಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಗ ಎಕ್ಸಾಂಪಲ್, ಈಗ 4 ಗಂಟೆಯಲ್ಲಿ ನಾನು ಸರ್ ನಂಗೆ ಥ್ರೋಬಾಲ್ ಬೇಕು ಅಂದರೆ ನಾನು ಮಾರ್ನಿಂಗ್ 9 o'clock ನಾನು ಬರ್ತೀನಿ. ನನಗೆ ಆಲ್ರೆಡಿ ಅದು ಎಕ್ವಿಪ್ಮೆಂಟ್ ರೆಡಿ ಇರುತ್ತೆ. ಬಾಲ್ ಬೇಕು ಅಂದರೆ ಬಾಲ್ ಬರುತ್ತೆ, ರಾಕೆಟ್ಸ್ ಬೇಕು, ಬಾಲ್ ಬಿಟ್ಟು ರಾಕೆಟ್ ಬೇಕು ಅಂದರೆ ರಾಕೆಟ್ ತಂದಿಟ್ಟಿರ್ತಾರೆ. ಸರ್ ನಟ್ ಕಿತ್ತೋಗಿದೆ ಸರ್ ಅಂತ ತಕ್ಷಣ ನಟ್ ತರಿಸ್ಕೊಡ್ತಾರೆ ಮೇಡಮು. ಯಾವುದೇ ಕಾರಣಕ್ಕೂ ನಾವು ಕೇಳಿದಿಲ್ಲ ಅಂದಿಲ್ಲ. ಈಗ ಮಕ್ಕಳು ಗೆದ್ದರೂ ಕೂಡ ಅವ್ರ ಕಡೆಯಿಂದ ಏನಾಗುತ್ತೆ, ಅವ್ರಿಗೆ ಆದಂಥ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಟೀ ಶರ್ಟ್ಸ್ ಕೊಡಿಸಿದ್ದಾರೆ, ಹಾಗೆ ಟ್ರೀಟ್ಗಳು ಕೊಡಿಸಿದ್ದಾರೆ. ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಪೇರೆಂಟ್ಸು ಸರ್. ಕೆಲವು ಮಕ್ಕಳು ನಾನು ಆಡಲ್ಲ ಸರ್ ಬೇಡ ಅಂದರು ಪೇರೆಂಟ್ಸು ಅಂದರು. ನಾನು ಒಂದೇ ಕಾಲ್ ಮಾಡಿದ್ದು, ಸರ್ ಆಡಲಿ ಮಗು ಚೆನ್ನಾಗಿ ಆಡ್ತಿದೆ, ಟೀಮ್ ಇಂಪ್ರೂವ್ ಆಗುತ್ತೆ ಅಂದೆ. ಆಯಿತು ಸರ್ ಆಡಿಸಿ, ಒಂದೇ ಮಾತು, ಅವ್ರು ಏನೂ ಆಡಲಿಲ್ಲ. ಮಕ್ಕಳು ಸರ್ ಬೇಡ ಅಂತಿದ್ದಾರೆ ಅಂದರು. ಇಲ್ಲ ಮಾತಾಡ್ತೀನಿ ಕೊಡಪ್ಪ ಅಂದ್ಬಿಟ್ಟು ಮಾತಾಡಿದೆ, ಕೇಳಿದೆ. ಆಮೇಲೆ ಮೇಡಮ್ನ ಬಂದು ಮೀಟ್ ಮಾಡಿ ಅಂತ ಹೇಳಿದ್ರು. ಎಲ್ಲ ಬಂದು ಮೀಟು ಮಾಡಿದ್ರು. ಅಲ್ಲೂ ಕೇಳಿದ್ರು, ಸರ್ ನಾವು ಹೇಳ್ದು ಸ್ಟಡೀಸು ಮತ್ತು ಸ್ಪೋರ್ಟ್ಸ್ ಎರಡು ಪ್ರಿಫರೆನ್ಸ್ ಕೊಡಿ, ಆ ಮಕ್ಳಿಗೆ ಆಡಿಸಿ ಅಂತ ಹೇಳ್ದು.
ಆಗ ಮಕ್ಕಳು ಕೂಡ ಒಪ್ಕೊಂಡ್ರು, ಇಲ್ಲ ಸರ್ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೇರೆಂಟ್ಸು ಕೂಡ ಆಯಿತು ಸರ್ ಎರಡೂ ಮಾಡಲಿ, ಕರ್ಕೊ ಹೋಗಿ ಸರ್ ಅಂತ ಹೇಳಿದ್ದಾರೆ. ಎಲ್ಲ ಪೇರೆಂಟ್ಸು ತುಂಬ ಸಪೋರ್ಟ್ ಇದೆ. ಮ್ಯಾನೇಜ್ಮೆಂಟ್ಗೂ ಅಷ್ಟೇ, ಸರ್ ಮೇಡಮ್ ಈಗ ನಾಳೆ ಮ್ಯಾಚ್ ಇದೆ, ರೆಡಿ ಇದ್ದಾರಪ್ಪ, ಪ್ರಿಪ್ರೇಷನ್ ಹೇಗಿದೆ, ಆಡ್ತಿದ್ದೀರಾ ಅದೊಂದು ಕೇಳ್ತಾರೆ. ನಾನು ಇಲ್ಲ ಮೇಡಮ್ ಆಡ್ತೀವಿ, ನಮ್ಮ ಕೈಲಾದ ನಾವು ಮಾಡ್ಕೊಬರ್ತೀವಿ ಅಂತಿದ್ದಂಗೆ ಅವ್ರು ಎಸ್ ಅಂತಾರೆ. ನಾವು ಕರ್ಕೊಂಡೋಗಿ ಆಡ್ಕೊಬಂದು ನೈಟ್ 7-8 o'clock ಆದರೂ ನಮಗೋಸ್ಕರ ಕಾಯ್ತಾ ಕೂತಿರ್ತಾರೆ ಆಫೀಸಲ್ಲಿ. ಯಾಕಂದ್ರೆ ಮಕ್ಳಿಗೆ ಕಳಿಸ್ಬಿಟ್ಟಿದ್ದೀವಿ, ಬಂದ್ರೋ ಇಲ್ವೋ, ಸೇಫ್ ಆಗಿದ್ರು ಏನು ಅಂತ ಅವ್ರಿಗೊಂದು ಕಾಳಜಿ ಇರುತ್ತೆ. ನಾವು ಬಂದಮೇಲೆ ಕೇಳ್ತಾರೆ, ಊಟ ಆಯಿತಾ, ತಿಂಡಿ ಆಯಿತಾ, ಗೆದ್ದರೆ ಸೋತ್ರೋ, ಆಯಿತು ಮನೆಗೆ ತಲುಪ್ರಪ್ಪ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಈವರೆಗೆ ತಾವು ಕೊಟ್ಟಿರ್ತಕ್ಕಂಥ ತರಬೇತಿಗಳಲ್ಲಿ ಹಲವಾರು ವಿಶೇಷಗಳನ್ನ ತಾವು ಕೂಡ ಅರ್ಥಕೊಂಡಿರ್ತೀರಿ. ಏನೆಲ್ಲ ಬದಲಾವಣೆಗಳನ್ನ ತರಬೇಕು ಅನ್ನೋದನ್ನು ಕೂಡ ಮನದಟ್ಟು ಮಾಡ್ಕೊಂಡಿರ್ತೀರಿ. ಯಾಕಂತಂದರೆ ಒಂದೊಂದು ಗೇಮ್ಗಳಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸಲ್ಲಿ ತಾವು ಕೂಡ ಕಲಿತಾ ಹೋಗ್ತಾ ಇರ್ತೀರಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ತರಬೇಕು, ಯಾವುದೆಲ್ಲ ಬದಲಾವಣೆಗಳಂತಂದರೆ ಇನ್ನೊಂದು ಸ್ಟೆಪ್ ನಾವು ಮುಂದೆ ಹೋಗಬೇಕು ಅನ್ನೋದು ಒಂದು ಹೋಪ್ ಇದೆ ಸರ್. ಎಸ್ ಸರ್ ಈಗ ನಾನು ಬಂದೆ ಒಂದು 16 years ಆಗಿದೆ, 16 ವರ್ಷ ಆಗಿದೆ. ಅದರಲ್ಲಿ ಸ್ಟಾರ್ಟಿಂಗು ನಾನು ಎಂಥ ಸ್ಟ್ರಾಂಗ್ ಟೀಮ್ ಮಾಡ್ಕೊಂಡು ಹೋದರೂ ಕೂಡ ಅಲ್ಲಿ ಸೋತ್ಕೊಂಡ್ಬಂದ್ಬಿಡ್ತಿದ್ದೋ. ಅಲ್ಲಿ ಏನಾಗ್ತಿದೆ ಅಂದರೆ ಎಲ್ಲಿ ಮೈನಸ್ ಪಾಯಿಂಟ್ ಇದೆ ನಮ್ಗೆ ಗೊತ್ತಾಗ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದು ತಿದ್ಕೊಳ್ಳೋಕೆ ನಮಗೆ ಒಂದು 3 ವರ್ಷ ಟೈಮ್ ತೊಗೊಬಿಡ್ತು. ಅದು 3 ವರ್ಷ ಆದಮೇಲಿಂದ ಪ್ರತಿ ವರ್ಷ ನಾವು ಯಾವುದೇ ಸ್ಕೂಲಿದ್ದರೂ ಟ್ರೋಫಿಗಳನ್ನ ಹೊಡ್ಕೊಂಡೇ ಬರ್ತಾಯಿದ್ದೀವಿ. ಆ ಮಕ್ಕಳಿಗೆ ಝೋನ್ ಲೆವೆಲ್ಗೆ ಒಂದು ಲೆವೆಲ್ ಹೇಳ್ಕೊಡ್ತೀವಿ, ನೆಕ್ಸ್ಟ್ ಇಂಟ್ರೂ ಝೋನ್ ಲೆವೆಲ್ಗೆ ಜಸ್ಟ್ ಇನ್ನೊಂದೆರಡು ಸ್ಕಿಲ್ ಆ್ಯಡ್ ಮಾಡ್ತೀವಿ. ಡಿಸ್ಟಿಕ್ ಲೆವೆಲ್ಗೆ ಅವ್ರ ಗೇಮ್ಸ್ ಚೇಂಜ್ ಆಗಿರ್ತದೆ. ಇನ್ನು ಸ್ಟೇಟ್ಗೆ ಹೋದರೆ ಅಲ್ಲಿ ಇನ್ನೂ ಸೂಪರಾಗಿ ಆಡ್ತಾರೆ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಸರ್ ಝೋನ್ಗೆ ಎಷ್ಟು ಬೇಕಷ್ಟು ಹೇಳ್ಕೊಡ್ತೀವಿ. ಯಾಕಂದರೆ ಪ್ರೆಸರ್ ಜಾಸ್ತಿ ಮಾಡಬಾರ್ದು ಮಕ್ಕಳಿಗೆ. ಎಲ್ಲ ಸ್ಕಿಲ್ ನಾವು ಝೋನ್ಗೆ ಹೇಳ್ಕೊಟ್ಬಿಟ್ರೆ ನೆಕ್ಸ್ಟ್ ಇಂಪ್ಲಿಮೆಂಟ್ ಆಗೋಲ್ಲ, ಮಕ್ಕಳು ಎನರ್ಜಿ ಡೌನ್ ಆಗ್ತಾ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, 3 ಸ್ಕಿಲ್ ಫಸ್ಟ್ ಝೋನ್ಗೆ ಹೇಳ್ಕೊಡ್ತೀವಿ, ನೆಕ್ಸ್ಟ್ 2 ಸ್ಕಿಲ್ ಆ್ಯಡ್ ಮಾಡ್ತೀನಿ, ಡಿಸ್ಟಿಕ್ಗೆ 5 ಆಗುತ್ತೆ. ಹಂಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಹೆಚ್ಚು ಕಮ್ಮಿ ನ್ಯಾಷನಲ್ಲು ಆಡಿಸಿದ್ದೀವಿ. ಈ ಸತಿನೂ ನ್ಯಾಷನಲ್ಗೆ ಹೋಗಬೇಕು ಅನ್ನೋ ಆಸೆ ಇದೆ, ಅದನ್ನು ಈಡೇರಿಸ್ತೀನಿ ಅಂದ್ಕೊಂಡಿದ್ದೀನಿ. ಹಾಗೇ ಮೈಸೂರು ಡಿಸ್ಟಿಕ್ಕಿಂದ ಸಿಟಿಸನ್ ಉದಯಗಿರಿ ಆಲ್ಮೋಸ್ಟ್ ಎಲ್ಲ ನಂಜನಗೂಡ ಅಂತ ಕೇಳ್ಬಿಡ್ತಾರೆ ಸಿಟಿಸನ್ ಅಂದ ತಕ್ಷಣ. ಆದರೆ ಈಗ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಮೈಸೂರು ಸಿಟಿಸನ್ನು ನಂಬರ್ 1 ಇದೆ ಅಂತ ಹೇಳ್ಕೊಳಕ್ಕೆ ನಾನು ಖುಷಿ ಪಡ್ತೀನಿ. ಅದೆಲ್ಲ ಸಹಕಾರ ನಮ್ಮ ಮ್ಯಾನೇಜ್ಮೆಂಟಿಗೆ ಸೇರಬೇಕು ಅಂತಲೂ ಕೇಳ್ತೀನಿ, ಮಕ್ಕಳಿಗೂ ಸೇರಬೇಕು, ಹಾಗೆ ಪೇರೆಂಟ್ಸ್ಗೂ ಕೂಡ ಸೇರಬೇಕು ಅಂತ ನಾನು ಆಶಿಸ್ತೀನಿ ಸರ್. ಖಂಡಿತ ಸರ್, ತಮ್ಮ ಈ ಒಂದು ಏನು ತರಬೇತಿಯಲ್ಲಿ ಮತ್ತಷ್ಟು ಕ್ರೀಡಾಪಟುಗಳು ಇನ್ನೆಷ್ಟು ಸಾಧನೆಗಳನ್ನ ಮಾಡಲಿ ಅನ್ನೋದೇ ಕೂಡ ನಮ್ಮ ಆಶಯಗಳು. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತವ್ರಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಸ್, ಈಗಾಗಲೇ ಕೇಳಿದ್ವಿ, ಇಷ್ಟೊತ್ತು ಮಾತನಾಡ್ತಾ ಹೋದರು. ಅವರ ತರಬೇತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿಯಾಗಿ ಈಗೇನು ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿನ ಕ್ರೀಡಾಪಟುಗಳು, ಮತ್ತಷ್ಟು ಸಾಧನೆಯನ್ನು ಮಾಡೋದಕ್ಕೂ ಕೂಡ ಅವರು ಬೆಂಬಲವಾಗಿ ನಿಲ್ತೇನೆ ಅನ್ನೋ ವಿಷಯಗಳನ್ನ ಕೂಡ ನಾಗೇಂದ್ರ ಅವರು ಇಲ್ಲಿನ ದೈಹಿಕ ಶಿಕ್ಷಕರು ನಮ್ಮ ಜೊತೆ ಮಾತನಾಡ್ತಾ ಹೋದರು. ಎಸ್, ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಲೋಕೇಶ್, SNE TV ಮೈಸೂರು. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕೆಳಗಿನ ಕೇಬಲ್ ನೆಟ್ವರ್ಕ್ಗಳಲ್ಲಿ ನಮ್ಮ ಚಾನಲ್ ಲಭ್ಯವಿದೆ: ಹಾತ್ವೇ, ಎಂ ಡಿಜಿಟಲ್, GTPL, KCL ಮತ್ತು NXT ಡಿಜಿಟಲ್.